ನಾನು ಇವತ್ತು ನಿಮಗೆ ನೌನ್ ಬಗ್ಗೆ ಹೇಳಿಕೊಡುತ್ತೇನೆ. ಸೊ ನೌನ್ ಅಂದರೆ ಏನು ಅಂತ ಬೇಸಿಕ್ ಲೆವೆಲ್ನಿಂದ ನಿಮಗೆ ಫಸ್ಟ್ ಲೆವೆಲ್ ಇದನ್ನು ನೀವು ಲೆವೆಲ್ 1 ಮತ್ತು ಗ್ರೇಡ್ 1 ಮಕ್ಕಳು ಇದ್ದಿಂದನೂ ಕಲಿಸ್ಬೋದು. ಯಾರು ಪೇರೆಂಟ್ಸ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅವರು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಮತ್ತು ಮಕ್ಕಳು ಕೂಡ ನೌನ್ ಬಗ್ಗೆ ಏನೂ ಐಡಿಯಾ ಇಲ್ಲದೆ ಏನು ನೌನ್ ಅಂದರೆ ಅಂತ ತಿಳ್ಕೊಂಡಿರೋರು ಈ ನೌನ್ ಬಗ್ಗೆ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನೌನ್ ಅಂದರೆ ನಾಮಪದ. ಸಿ ಹಿಯರ್, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಪಿಕ್ಚರ್ ಕಾಣ್ತಾ ಇದೆ. ಇದರಲ್ಲಿ ಏನೇನಿದೆ, ವಾಟ್ ಡು ಯು ಸಿ, ಟೇಕ್ ದ ಹೆಲ್ಪ್ ಫ್ರಮ್ ದ ವರ್ಡ್ಸ್ ಇನ್ ದ ಬಾಕ್ಸ್. ಇಲ್ಲಿ ಏನೇನಿದೆ ಅಂತ ನೋಡಿ. ಇಲ್ಲಿ ಒಬ್ಬ ಮನುಷ್ಯ ಕೂತಿದ್ದಾನೆ, ಮಕ್ಕಳಿದ್ದಾರೆ, ಡಾಗ್ ಇದೆ, ಒಬ್ಬ ವುಮನ್ ಇದೆ, ಇಲ್ಲಿ ಫುಡ್ ಐಟಮ್ಸ್ ಇದೆ. ಸಿ, ಬಾಟಲ್, ಮದರ್, ಬಾಯ್, ಗರ್ಲ್, ಡಾಗ್, ಪಾರ್ಕ್, ಇದೊಂದು ಪ್ಲೇಸ್ ಇದೆ. ಸೊ ಸಮ್ ವರ್ಡ್ಸ್ ನೇಮ್ ಪೀಪಲ್, ಮನುಷ್ಯರಿದ್ದಾರೆ ಇಲ್ಲಿ. ಸಮ್ ವರ್ಡ್ಸ್ ನೇಮ್ ಪ್ಲೇಸಸ್, ಇಲ್ಲಿ ಒಂದು ಪ್ಲೇಸ್, ಒಂದು ಜಾಗನೂ ಇದೆ. ಸಮ್ ವರ್ಡ್ಸ್ ನೇಮ್ ಆ್ಯನಿಮಲ್ಸ್, ಇಲ್ಲಿ ಒಂದು ಪ್ರಾಣಿ ಕೂಡ ಇದೆ. ಸಮ್ ವರ್ಡ್ಸ್ ನೇಮ್ ಥಿಂಗ್ಸ್, ಇಲ್ಲಿ ಒಂದು ವಸ್ತುಗಳನ್ನು ನಾವು ನೋಡಬಹುದು. ಸೊ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ನೇಮಿಂಗ್ ವರ್ಡ್ಸ್. ಸೊ ಇದೆಲ್ಲದಕ್ಕೂ ನಾವು ನೇಮಿಂಗ್ ವರ್ಡ್ ಅಂತ ಕರಿತೀವಿ. ಸೊ ಯಾವುದಾದ ಜನಗಳಿರಲಿ, ಒಂದು ಪ್ಲೇಸ್ ಇರಲಿ, ಜಾಗ ಇರಲಿ, ಪ್ರಾಣಿಗಳಿರಲಿ, ಪಕ್ಷಿಗಳಿರಲಿ, ಒಂದು ಯಾವುದಾನ ಒಂದು ವಸ್ತು ಇರಲಿ, ಎಲ್ಲದಕ್ಕೂ ನಾವು ನೌನ್ ಅಂತ ಕರಿತೀವಿ. ದೇ ಟೆಲ್ಸ್ ಅಸ್ ದ ನೇಮ್ಸ್ ಆಫ್ ಪೀಪಲ್, place, animal and things. Naming word are also called the nouns. ಸೊ ವಿವರ್ಸ್ ನೋಡಿ, ಎಲ್ಲದನ್ನು ಕೂಡ ನಾವು ನೌನ್ ಅಂತೀವಿ. ಈವನ್ ಪೆನ್ಸಿಲ್, ಬುಕ್, ಯಾವುದಾನ ಒಂದು ವಸ್ತು ಇರಲಿ, ಯಾವುದಾನ ಒಂದು ನೇಮ್ ಕೊಡ್ತಾ ಇರೋದು ಒಂದು ನಾಮಪದ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ನೌನನ್ನು. ಸೊ ಮನುಷ್ಯರದ ಹೆಸರು ಇರಲಿ, ಮನುಷ್ಯರು ಇರಲಿ, ವಸ್ತು ಇರಲಿ, ಒಂದು ಜಾಗ ಇರಲಿ, ಪ್ರಾಣಿಗಳು, ಪಕ್ಷಿಗಳು ಯಾವುದಾನ ಇರಲಿ, ಇದಕ್ಕೆ ನಾವು ನೌನ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ನಾನು ನಿಮಗೆ ವರ್ಕ್ಶೀಟ್ನ ಹೇಳ್ಕೊಡ್ತೀನಿ. ಸೊ ವರ್ಕ್ಶೀಟ್ ಹೇಗೆ ಮಾಡ್ಬೋದು, ನೀವು ನಿಮ್ಮ ಮಕ್ಕಳನ್ನ ಹೇಗೆ ಕಲಿಸ್ಬೋದು, ಚಿಕ್ಕ ಮಕ್ಕಳನ್ನ ಅಂತ. ಸೊ ನೋಡಿ, ವರ್ಕ್ಶೀಟ್ ಈ ಥರ ಮಾಡ್ಬೋದು ನೀವು. ಕೌ, ಬ್ಯಾಗ್, ಕ್ಯಾಪ್, ಬೆಡ್, ಮ್ಯಾನ್, ಶೂ, ಗರ್ಲ್, ಕ್ರೋ, ಬೇಬಿ, ಶಾಪ್, ಡಕ್, ಕ್ಲಾನ್, ಗೋಟ್, ಹೌಸ್, ಸ್ಕೂಲ್, ಫಾರೆಸ್ಟ್ ಅಂತ ಈ ಥರ ನೀವು ವರ್ಡ್ಸನ್ನ ಕೊಡ್ಬೋದು. ಕೊಟ್ಟು ನೀವು ಈ ಥರ ಒಂದು ಟೇಬಲನ್ನು ಹಾಕಿಬಿಡ್ಬೇಕು. ಪರ್ಸನ್, ಪ್ಲೇಸ್, ಆ್ಯನಿಮಲ್, ಥಿಂಗ್ಸನ್ನು ನೀವು ಡಿವೈಡ್ ಮಾಡಿ ಬರೀರಿ. ಇದೆಲ್ಲನೂ ಕೂಡ ಏನಂದರೆ ನೌನ್ಸ್. ನೋಡಿ, ಕೌ ಒಂದು ನೌನು, ಬ್ಯಾಗ್ ಒಂದು ನೌನು, ಕ್ಯಾಪ್, ಬೆಡ್, ಇದೆಲ್ಲ ನೌನ್ಸ್. ಸೊ ಇದನ್ನು ನಾವು ಟೇಬಲಲ್ಲಿ ನೀವು ಅರೇಂಜ್ ಮಾಡಿ ಅಂತ ಯಾರು ಪೇರೆಂಟ್ಸ್ಗಳು ನೀವು ಒಂದು ವರ್ಕ್ಶೀಟ್ನ ಮಾಡಿಕೊಡ್ಬೋದು ಈಸಿಯಾಗಿ. ಸೊ ಆ ಮಕ್ಕಳು ಮಾಡ್ತಾರೆ. ಪರ್ಸನ್ ಯಾವ್ದ್ಯಾವ್ದಿದೆ, ಬೇಬಿ ಇದೆ, ಮ್ಯಾನ್ ಇದೆ, ಗರ್ಲ್ ಇದೆ, ಕ್ಲಾನ್ ಇದೆ. ಪ್ಲೇಸ್, ಶಾಪ್ ಇದೆ, ಸ್ಕೂಲ್ ಇದೆ, ಫಾರೆಸ್ಟ್ ಇದೆ, ಹೌಸ್ ಇದೆ. ಆ್ಯನಿಮಲ್, ಗೋಟ್ ಇದೆ, ಡಕ್ ಇದೆ, ಕ್ರೋ ಇದೆ, ಕೌ ಇದೆ. ಥಿಂಗ್ಸ್, ಬ್ಯಾಗ್ ಇದೆ, ಕ್ಯಾಪ್ ಇದೆ, ಬೆಡ್ ಇದೆ, ಶೂ ಇದೆ. ಸೊ ದೀಸ್ ಆರ್ ದ ನೌನ್ಸ್. ದಿಸ್ ಈಸ್ ದ ಈಸಿಯೆಸ್ಟ್ ವೇ ಆಫ್ ದ ವರ್ಕ್ಶೀಟ್. ಇದು ಈಸಿಯಾಗಿ ವರ್ಕ್ಶೀಟ ಮಾಡಿಕೊಡ್ಬೋದು. ಮತ್ತು ಇನ್ನೊಂದು ವರ್ಕ್ಶೀಟ್ ಅಂದರೆ ಒಂದು ಟೇಬಲ್ ಹಾಕಿ ನೀವು ಆ್ಯಕ್ಷನ್ ವರ್ಡ್ಸ್ ಮತ್ತು ನೌನ್ ವರ್ಡ್ಸನ್ನ ಬರಿಬೋದು. ಬರೆದ್ಬಿಟ್ಟು ಇದರಲ್ಲಿರೋದು ಯಾವ್ದ್ಯಾವ್ದು ನೌನ್ ಇದೆ ಅದನ್ನು ಸರ್ಕಲ್ ಮಾಡಿ ಅಂತ ಹೇಳ್ಬೋದು. ಸರ್ಕಲ್ ದ ನೌನ್ಸ್ ಇನ್ ದ ವರ್ಡ್ ಮ್ಯಾಟ್. ಸೊ ಇದು ಟೇಬಲ್ ಇದೆ, ಇದರಲ್ಲಿ ನೀವು ಸರ್ಕಲ್ ಮಾಡಿ. ನೋಡಿ, ಗೋ ಅನ್ನೋದು ಒಂದು ಆ್ಯಕ್ಷನ್ ವರ್ಡು, ಅದು ನೌನ್ ಆಗಲ್ಲ. ಬಟ್ ಬಾಲ್ ಅದು ಒಂದು ಥಿಂಗ್ಸ್ ಅಂದರೆ ಒಂದು ವಸ್ತು, ಸೊ ಅದು ನೌನ್ ಆಗುತ್ತೆ. ಸರ್ಕಲ್ ಮಾಡಿದ್ದೀವಿ. ಬಿಗ್ ಇದು ಒಂದು ಕ್ವಾಲಿಟಿನ ತೋರಿಸ್ತಾ ಇದೆ, ದೊಡ್ಡದ, ಬಿಗ್ಗದ, ಚಿಕ್ಕದ ಅಂತ. ಇದನ್ನು ನೌನ್ ಆಗಲ್ಲ. ಫ್ಲವರ್ ನೌನ್ ಇದೆ, ಪೆನ್ ನೌನ್ ಇದೆ, ಗಾರ್ಡನ್ ನೌನ್ ಇದೆ, ಆಮೇಲೆ ಕ್ಯಾಟ್ ನೌನ್, ಗರ್ಲ್, ಹಟ್, ಡೆಸ್ಕ್, ಚಾಕ್, ಟೊಮ್ಯಾಟೊ, ಯಾವ್ದ್ಯಾವ್ದು ನೌನ್ ಇದೆ ಅದನ್ನು ಸರ್ಕಲ್ ಮಾಡ್ಬೋದು. ಇನ್ನೊಂದು ವರ್ಕ್ಶೀಟ್ ಅಂದರೆ ವಿವರ್ಸ್ ನೋಡಿ, ನೀವು ಇದರಲ್ಲಿ ಮಕ್ಕಳನ್ನ ಆ್ಯನಿಮಲ್ಸ್,
ಒಂದು ಪಿಕ್ಚರ್ ತೋರಿಸಿ ಪರ್ಸನ ಆ್ಯನಿಮಲ ಅಂಡರ್ಲೈನ್. ಇದು ನೌನೇ, ಬಟ್ ಇದು ಪರ್ಸನ ಆ್ಯನಿಮಲ ಅಂತ ಹೇಳ್ಬೋದು. ಸೊ ಅವರು ಆ್ಯನಿಮಲ್ಗೆ ಟಿಕ್ ಹಾಕ್ಕೊಡ್ತಾರೆ. ಪ್ಲೇಸ, ಇದು ಒಂದು ಪ್ಲೇಸ್ ಇದೆ ನೋಡಿ, ಪರ್ಸನ ಅಂತ ಪ್ಲೇಸ್ ಇದೆ. ಇದು ಒಂದು ಥಿಂಗ, ಟಿ ವಿ ಇದೆ, ಥಿಂಗ ಪ್ಲೇಸ ಅಂತ ಹೇಳ್ಬೋದು. ಪರ್ಸನ ಥಿಂಗ್ಸ, ಇದು ಪರ್ಸನ್. ಇದು ಒಂದು ಪೆನ್ಸಿಲ್ ಇದೆ, ಬ್ರಷ್ ಇದೆ, ಪೇಂಟ್ ಬ್ರಷ್. ಥಿಂಗ್ಸ ಪ್ಲೇಸ, ಥಿಂಗ್ ಇದು ಒಂದು ಪಕ್ಷಿ ಇದೆ, ಇದು ಥಿಂಗ್ಸ್ ಆ್ಯನಿಮಲ್ಸ್ ಆ್ಯನಿಮಲ್. ಲಯನ್ ಇದೆ, ಥಿಂಗ್ ಆ್ಯನಿಮಲ್ ಆ್ಯನಿಮಲ್. ಒಂದು ಡಸ್ಟ್ಬಿನ್ ಇದೆ, ಆ್ಯನಿಮಲ ಥಿಂಗ್ಸ್. ಮತ್ತು ಒಂದು ಪ್ಲೇಸ್ ಇದೆ, ಇದು ಒಂದು ಪ್ಲೇಸ ಆ್ಯನಿಮಲ್ಸ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ವರ್ಕ್ಶೀಟ್. ಇದು ವರ್ಕ್ಶೀಟ್ ಆಯಿತು, ಈಸಿಯಾಗಿ ಹೇಳ್ಕೊಡ್ಬೋದು. ನೌನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮುಂದಿನ ಕ್ಲಾಸಲ್ಲಿ ನಾನು ಟೈಪ್ಸ್ ಆಫ್ ನೌನಲ್ಲಿ ಎಷ್ಟು ವಿಧಗಳಿದೆ, ಅದು ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿವರ್ಸ್, ಅದಕ್ಕೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂದರೆ ನನ್ನ ವಿಡಿಯೋ ಬಂದ ತಕ್ಷಣ ನಿಮಗೆ ಬೆಲ್ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.